ಸರ್, ಜನಗಳು ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ನಾವೇ. 7 ಗಂಟೆ ಶೋ ನಾನು 15 ಕಿಲೋಮೀಟರ್ ಬಂದು ಸಂಜಯ್ ಟಾಕೀಸಲ್ಲಿ ನಾನು ಸಿನಿಮಾ ನೋಡಿಕೊಂಡು ರಿಟರ್ನ್ ಹೋಗ್ತೀನಿ ಅಂತಂದರೆ ನನ್ನ ಕೈಲಿ ಆಗಲ್ಲ. ಸಿನಿಮಾ ನೋಡೋದಕ್ಕೆ ದಾರಿನ ನೀವುಗಳೇ ಮಾಡಿಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಬಂದು ಥಿಯೇಟ್ರ್ಗಳು ಕಟ್ತಿದ್ದಾರೆ. ಅವರು ₹100 ಕೊಟ್ಟು ಸಿನಿಮಾ ನೋಡ್ತಾರೆ ಅಂತಂದರೆ ಅವರು ಪ್ರತಿಯೊಂದಕ್ಕೂ ಬೆಲೆ ಇಟ್ಟಿರ್ತಾರೆ ಸರ್. ಫೈಟ್ ಮಾಡಿಸಿದ್ರೆ ಪ್ರಾಪರ್ಟಿಗಳೆಲ್ಲ ಜಾಸ್ತಿ ಖರ್ಚಾಗುತ್ತೆ, ಫೈಟ್ ಕಮ್ಮಿ ಮಾಡ್ಬಿಡೋಣ. ಅವ್ರಿಗೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ನ ನಾವು ಕಟ್ ಮಾಡ್ತಾ ಬರ್ತಾ ಇದ್ದೀವಿ. ನನ್ನ ಸಿನಿಮಾ ಕಥೆಯಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ಒಂದು ಬಜೆಟ್ ಹಾಕೊಂಡು ಇಟ್ಕೊಂಡಿರ್ತೀನಿ. ಒಳ್ಳೆ ಸಿನಿಮಾ ಕೊಟ್ಟರೆ ನೀವು 1.5 ಕೋಟಿ ಹಾಕಿದಿರೋ 5 ಕೋಟಿ ಹಾಕಿದಿರೋ ಯಾರು ಜನ ಕೇಳಲ್ಲ ಸರ್. ಪ್ರತಿಯೊಬ್ಬರು EMI ಅದು ಇದಂತ ಪ್ರೆಷರಲ್ಲಿದ್ದಾರೆ. ಅವ್ರಿಗೆ ಫ್ರೀನೆಸ್ ಬೇಕು. ಪೇಪರಲ್ಲಿ ಎಲ್ಲೂ ಇಲ್ಲವೇ ಇರಲಿಲ್ಲ. ತಿಥಿ ಅನ್ನೋ ಸಿನಿಮಾ ಪೇಪರಲ್ಲಿ ಎಲ್ಲೂ ಆ್ಯಡೇ ಬಂದಿರಲಿಲ್ಲ. ಮಂಡ್ಯದಲ್ಲಿ ಎಲ್ಲೋ ಒಬ್ಬರು ಬಾಯಲ್ಲಿ ತಿಥಿ ಅನ್ನೋ ಸಿನಿಮಾ ಓಡಾಡ್ತಿದೆ ಅಂತಂದರೆ ಅವ್ರಿಗೆ ಎಷ್ಟು ಮೈಂಡ್ ಡಿಸ್ಟರ್ಬ್ ಮಾಡಿದೆ ಅದು. ಥಿಯೇಟ್ರಿಗೆ ಹೋಗಿ ಜನಗಳ ಮಧ್ಯದಲ್ಲೇ ಕೂತ್ಕೊಂಡು ಸಿನಿಮಾ ನೋಡಿಕೊಂಡು ಥಿಯೇಟ್ರಿಂದ ಹೊರಗಡೆ ಬರೋವಾಗ ನನ್ನ ಹತ್ರ ಒಂದು ಕತೆ ಇದೆ, ನನ್ನ ಕತೆಗೆ ಒಂದಿಷ್ಟು ಬಜೆಟ್ ಆಗುತ್ತೆ ಸರ್, ಅದಕ್ಕೆ ನೀವು ಹೊಂದಾಣಿಕೆ ಆದರೆ ನಾನು ಸಿನಿಮಾ ಮಾಡ್ಕೊಡ್ತೀನಿ. ಸಿನಿಮಾ ನೋಡಲ್ಲ ಅಂತ ಯಾರೂ ಹೇಳಲ್ಲ. ಥಿಯೇಟ್ರಿಗೆ ಬರೋದಕ್ಕೆ ಒಂದು ಅವಕಾಶನ ನೀವುಗಳೇ ಮಾಡಿಕೊಡಿ. ಜನಗಳು ಯಾವ ಥರ ಇಷ್ಟಪಡ್ತಿದ್ದಾರೆ ಅಥವಾ ಸಿನಿಮಾ ನಾನು ಕೊಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸು ನನಗೆ ಅವ್ರ ಮಧ್ಯ ಸಿನಿಮಾ ನೋಡಿರೋದಕ್ಕೆ ನನಗೆ ಬಂದಿರೋದು. ಕರ್ನಾಟಕದ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಿದೆ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಬಟ್ ನೀವು ಹೇಳ್ದಂಗೆ ಜಾನ್ರ್ ಚೇಂಜ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಬಟ್ ಪ್ರಸ್ತುತ ಇರೋವಂಥ ಪರಿಸ್ಥಿತಿಲಿ ಜನ ಥಿಯೇಟ್ರ್ ಕಡೆನೇ ಬರ್ತಾ ಇಲ್ಲ ಅಂತಾರೆ. ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಸೊ ನೀವು 3ನೇ ಸಿನಿಮಾಗೆ ಹೋಗ್ಬಿಟ್ರಿ. ನಾನು 1ನೇ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್, ಜನಗಳು ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ನಾವೇ, ಬೇರೆಯವ್ರು ಯಾರೂ ಇಲ್ಲ ಸರ್. ನಾವುಗಳೇ ಮೂಲ ಕಾರಣ. ಅದು ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅನ್ನೋ ಉದ್ದೇಶ ಏನಕ್ಕಪ್ಪ ಅಂತಂದರೆ, ಇವಾಗ ಒಂದು ಹಳ್ಳಿ, ಕೊಪ್ಪ ಅಂತ ಒಂದು ಹಳ್ಳಿ, ಅಲ್ಲಿ ನಾನು ಸಿನಿಮಾ ಶೂಟಿಂಗ್ ಮಾಡಬೇಕು ಅಂತ ಹೋದಂಥ ಟೈಮ್ನಲ್ಲಿ ಅಲ್ಲಿ ಒಂದು ಥಿಯೇಟ್ರ್ ಇತ್ತು. ಆ ಥಿಯೇಟ್ರ್ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಥಿಯೇಟ್ರ್ ಇಲ್ಲ. ಅಲ್ಲಿ ಕನಿಷ್ಠ ಪಕ್ಷ ಏನಿಲ್ಲಂದ್ರೂ ಒಂದು ಸುಮಾರು ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ, ಒಂದು 15-20 ಸಾವಿರ ಜನ ಇರ್ಬೋದು ಆ ಊರಲ್ಲಿ ಅಂತ ಅಂದ್ಕೊಳ್ಳಿ. ಬಟ್ ಅಲ್ಲಿರೋರು ಸಿನಿಮಾ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಬಟ್ ಪ್ರತಿಯೊಬ್ಬರಿಗೂ ಸಿನಿಮಾ ಮೇಲೆ ಆಸೆ ಇದೆ. ಅಲ್ಲಿ ಹುಡುಗರಿಗಾಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಸಿನಿಮಾ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಬಟ್ ಅಲ್ಲಿ ಸಿನಿಮಾ ನೋಡೋದಕ್ಕೆ ಥಿಯೇಟ್ರ್ ಇಲ್ಲ. ಸಿನಿಮಾ ನೋಡಬೇಕು ಅಂತಂದರೆ ಮದ್ದೂರಿಗೆ ಬರಬೇಕು, ಇಲ್ಲ ಅಂತಂದರೆ ಸಾತ್ನೂರಿಗೆ ಹೋಗಬೇಕು. ಸಾತ್ನೂರಲ್ಲಿ ಬಂದು ವೆಂಕಟೇಶ್ವರ ಟಾಕೀಸ್ ಇದೆ, ಮದ್ದೂರಲ್ಲಿ ಬಂದು ಸಂಜಯ್ ಟಾಕೀಸ್ ಇದೆ. ಅಲ್ಲಿಗೆ ಬಂದು ಸಿನಿಮಾ ನೋಡಬೇಕು. ಇವಾಗ ನನಗೆ ಪರ್ಟಿಕ್ಯುಲರ್ ನಾನೇ ಆ ಜಾಗದಲ್ಲಿ ನಿಂತಿದ್ದೀನಿ ಅಂತ ಅಂದ್ಕೊಂಡ್ರೆ ನನಗೆ ಸಿನಿಮಾ ಕಂಡ್ರೆ ತುಂಬ ಇಷ್ಟ. ನಾನು ಸಿನಿಮಾ ನೋಡಬೇಕು ಅನ್ನೋ ಆಸೆ. ಬಟ್ ಥಿಯೇಟ್ರ್ ಇಲ್ಲ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಂಜೆ ಬರೋದು ನೈಟು 6 ಗಂಟೆ 6:30 ಆಗುತ್ತೆ ಕೆಲಸ ಮುಗಿಸ್ಕೊಂಬರೋದು. ನನಗೆ 7 ಗಂಟೆ ಶೋ ಬೆಸ್ಟು ನಾನು ಸಿನಿಮಾ ನೋಡಬೇಕು. ಬಟ್ 7 ಗಂಟೆ ಶೋ ನಾನು 15 ಕಿಲೋಮೀಟ್ರ್ ಬಂದು ಸಂಜಯ್ ಟಾಕೀಸಲ್ಲಿ ನಾನು ಸಿನಿಮಾ ನೋಡಿಕೊಂಡು ರಿಟರ್ನ್ ಹೋಗ್ತೀನಿ ಅಂತಂದರೆ ನನ್ನ ಕೈಲಿ ಆಗಲ್ಲ. ಅದಕ್ಕೆ ನನ್ನ ಯೋಚನೆ ಏನಾಗುತ್ತೆ, ಎಲ್ಲೋ ಒಂದು ಸ್ವಲ್ಪ ತೊಗೊಂಡು ಏನೋ ಕುಡ್ಕೊಂಡು ಮನೆಗೆ ಹೋಗ್ಬಿಡೋಣಪ್ಪ, ಟಿ ವಿಲಿ ಅವಾಗ ಸಿನಿಮಾ ಬರುತ್ತೆ ನೋಡ್ಕೊಂಬಿಡೋಣ ಅನ್ನೋ ಲೆಕ್ಕಾಚಾರ. ಪ್ರತಿಯೊಬ್ಬರಿಗೂ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇದೆ. ಬಟ್ ಸಿನಿಮಾ ನೋಡೋದಕ್ಕೆ ದಾರಿನ ನೀವುಗಳೇ ಮಾಡಿಕೊಡ್ತಾ ಇಲ್ಲ. ಥಿಯೇಟ್ರ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಿದೆ ಹೊರತು ಥಿಯೇಟ್ರ್ಗಳ ಸಂಖ್ಯೆ ಜಾಸ್ತಿ ಆಗ್ತಿಲ್ಲ. ನಾನು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇವಾಗ ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ. 300 ಸಿನಿಮಾ ರಿಲೀಸ್ ಆಗುತ್ತೆ. ಅದರಲ್ಲಿ 5 ಸಿನಿಮಾ ಓಡುತ್ತೆ ಅಂತಲೇ ಅಂದ್ಕೊಳ್ಳಿ. 5 ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. 5 ಜನ ಪ್ರೊಡ್ಯೂಸರ್ಸು ಮನ್ಸು ಮಾಡಿ 5 ಥಿಯೇಟ್ರು ಕಟ್ಟಿದ್ರೆ ವರ್ಷಕ್ಕೆ ಎಷ್ಟು ಥಿಯೇಟ್ರ್ ಆಯಿತು? ಇವಾಗ ಕೊಪ್ಪದಲ್ಲೇ ಒಂದು ಥಿಯೇಟ್ರ್ ಕಟ್ಟಿದ್ರೆ ಅಂತ ಅಂದ್ಕೊಳ್ಳಿ. ಅಲ್ಲಿರೋ ಜನ ಎಷ್ಟು ಜನ ಥಿಯೇಟ್ರಿಗೆ ಸಿನಿಮಾಗೆ ಬರಲ್ಲ ಸರ್? ಇವತ್ತು ನೀವೇನಾರು ಅಂದ್ಕೊಳ್ಳಿ, ಏನಾರು ಯೋಚನೆ ಮಾಡಿ, ಮೊಬೈಲಲ್ಲಾಗಿರ್ಬೋದು, ಟಿ ವಿಲಾಗಿರ್ಬೋದು, ಪ್ರತಿಯೊಂದು ಹೊಸ ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಇವತ್ತಿಗೂ ಜನ ಸಿನಿಮಾನ ಟಿ ವಿಲಿ OTT ಎಲ್ಲ ನೋಡ್ತಿದ್ದಾರೆ ಸರ್. ಥಿಯೇಟ್ರಿಗೆ ಹೋಗಿ ನೋಡೋದಕ್ಕೆ ಥಿಯೇಟ್ರ್ಗಳ ಸಂಖ್ಯೆನೇ ಇಲ್ಲ. ಎಲ್ಲಿಂದ ಜನ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ತಾರೆ? ಬೇರೆ ಯಾವುದೋ ಭಾಷೆಯಲ್ಲಿರೋರು ಕರ್ನಾಟಕದಲ್ಲಿ ಬಂದು ಥಿಯೇಟ್ರ್ಗಳು ಕಟ್ತಿದ್ದಾರೆ. ಏನಕ್ಕೆ? ಕರ್ನಾಟಕದ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಿದೆ. ಇಲ್ಲಿರೋರು ಗೊತ್ತಿಲ್ಲ ಸರ್. ಥಿಯೇಟ್ರ್ಗಳು ಕಟ್ಟಿದ್ರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಥಿಯೇಟ್ರ್ಗಳ ಸಂಖ್ಯೆನೇ ಇಲ್ಲ. ಇವಾಗ ನನ್ನ ಕೆಲಸ ಮುಗಿಸ್ಕೊಬಂದ್ಮೇಲೆ 7:30ಗೆ ಸಿನಿಮಾ ನೋಡಬೇಕು ಅನ್ನೋ ಆಸೆ, ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಬೇಕು. ಬಟ್ ಥಿಯೇಟ್ರ್ ಇಲ್ಲ ಹತ್ತಿರದಲ್ಲಿ. ಅಷ್ಟೊಂದು ಲಾಂಗ್ ಓಡಾಡೋಕ್ಕಾಗಲ್ಲ. ಯಾಕಂದರೆ ಆ ಪೆಟ್ರೋಲು, ಆಮೇಲೆ ಟೈಮು ಎಲ್ಲನೂ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು. ಅದಕ್ಕೆ ಏನು ಮಾಡ್ತಾರೆ, ಟಿ ವಿಗೆ ಹಾಕ್ದಾಗ ನೋಡೋಣ ಅಂತ ಸುಮ್ಮನೆ ಆಯ್ತಾರೆ. ಇದು ನಮ್ಮ ಸಮಸ್ಯೆ. ಈಗ ನೀವು ಮಾತಾಡಿದ್ದು ಯಾವುದೋ ಒಂದು ಊರು, ಆ ಊರಲ್ಲಿ ಥಿಯೇಟ್ರ್ ಆಗೋಯ್ತು, ನಿಮಗೆ ಗೊತ್ತಿರೋ ಊರು. ಅದಾದಮೇಲಿಂದ ಅಲ್ಲಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಒಂದು ಥಿಯೇಟ್ರ್ ಇದೆ, ಈ ಕಡೆ 15 ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಥಿಯೇಟ್ರ್ ಇದೆ. ಆ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಆದರೆ ಅದು ನೀವು ಹೇಳೋದು
5 ದೊಡ್ಡ ಬ್ಲಾಕ್ ಬಸ್ಟರ್ ಕೊಟ್ಟವ್ರು ಥಿಯೇಟ್ರ್ ಯಾಕೆ ಕಟ್ಟಬಾರ್ದು ಅಂದರೆ ಆ ಆಲೋಚನೆ ಅವ್ರಿಗೆ ಬರಲ್ಲ. ಅವ್ರ ಆಲೋಚನೆ ಬರೀ ಪ್ರೊಡಕ್ಷನಲ್ಲಿರುತ್ತೆ ಹೊರತು ಅವ್ರಿಗೆ ಆ ಆಲೋಚನೆ ಬರೋದಿಲ್ಲ. ಒಂದು. ಇನ್ನೊಂದು, ನೀವು ಹೇಳಿದ ಪ್ರಕಾರ ಬೆಂಗಳೂರಲ್ಲಿ ಕೈಗೊಂದು ಕಾಲ್ಗೊಂದು ಅನ್ನೋ ಥಿಯೇಟ್ರ್ ಇತ್ತು ಒಂದು ಟೈಮು. ಈಗ ಅದೇ KG ರಸ್ತೆಯಲ್ಲಿ ಒಂದೊಂದೇ ಖಾಲಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಥಿಯೇಟ್ರ್ಗಳಿತ್ತಲ್ಲ, ಆದರೂ ಕ್ಲೋಸ್ ಆಗ್ತಾ ಬಂತು ಅಂದರೆ ಜನ ಬರದೇ ಇರೋ ಕಾರಣ ಕ್ಲೋಸ್ ಆಗ್ತಾ ಹೋಗಿರ್ಬೋದು, ಅಥವಾ ನಾನಾ ಕಾರಣಗಳಿರ್ಬೋದು. ಆದರೆ ನಾನು ನಿಮಗೆ ಸ್ಕ್ರಿಪ್ಟ್ ಮೇಲೆ ನಿಮಗೆ ನಂಬಿಕೆ ಇರೋದ್ರಿಂದ ಜನರನ್ನು ವಾಪಸ್ ಥಿಯೇಟ್ರ್ನತ್ತ ಕರ್ಕೊಂಬರ್ಬೇಕಾದ್ರೆ ಏನು ಫಾರ್ಮುಲಾ ಯೂಸ್ ಮಾಡ್ತೀರಿ ಸರ್? ಪ್ರತಿಯೊಂದು ಕೊಡಲೇಬೇಕಲ್ವ ಸರ್ ಅವ್ರಿಗೆ ಸಿನಿಮಾದಲ್ಲಿ? ಯಾಕಂದರೆ ಕಾಮಿಡಿ ಬೇಕು, ಸಸ್ಪೆನ್ಸ್ ಬೇಕು, ಒಳ್ಳೆ ಕತೆ ಇರಬೇಕು, ಒಳ್ಳೆ ಸಾಂಗ್ಗಳು ಬೇಕು. ಯಾಕಂದರೆ ಅವರು 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಅಂತಂದರೆ ಅವರು ಪ್ರತಿಯೊಂದಕ್ಕೂ ಬೆಲೆ ಇಟ್ಟಿರ್ತಾರೆ ಸರ್. ಇವಾಗ ಒಂದು ಫೈಟ್ಗೆ ಒಂದು 20 ರೂಪಾಯಿ ಇಟ್ಟಿದ್ದೀನಪ್ಪ, ನಾನು ಸಾಂಗಿಗೆ ಒಂದು 20 ರೂಪಾಯಿ ಕೊಟ್ಟಿದ್ದೀನಪ್ಪ, ಕಾಮಿಡಿಗೆ ಒಂದು 20 ರೂಪಾಯಿ ಕೊಟ್ಟಿದ್ದೀನಿ, ಒಳ್ಳೆ ಕತೆಗೆ ಒಂದು 20 ರೂಪಾಯಿ ಕೊಟ್ಟಿದ್ದೀನಿ. ಅವರು ಎಲ್ಲ ಲೆಕ್ಕಾಚಾರ ನೋಡ್ತಾರೆ ಸರ್. ಇಲ್ಲೇನಾಗಿದೆ, ಒಂದು ಕತೆ ಸಿನಿಮಾ ಮಾಡ್ತಾಯಿದ್ದೀವಿ ಅಂತಂದ ತಕ್ಷಣ ಜೂನಿಯರ್ ಸಾಂಗಿಗೆ ಹುಡುಗರನ್ನ ಕರೆಸಿದ್ರೆ ಅವ್ರಿಗೆ ಪೇಮೆಂಟ್ ಕೊಡಬೇಕಾಗುತ್ತೆ. ಅವ್ರು ಸ್ವಲ್ಪ ಕಟ್ ಮಾಡಿಬಿಟ್ಟು ಹೀರೋಯಿನ್ಗೆಲ್ಲ ಡ್ಯಾನ್ಸ್ ಮಾಡಿಸ್ಬಿಡೋಣ. ಆಮೇಲೆ ತಿರ್ಗಾ ಫೈಟ್ ಮಾಡಿಸಿದ್ರೆ ಪ್ರಾಪರ್ಟಿಗಳೆಲ್ಲ ಜಾಸ್ತಿ ಖರ್ಚಾಗುತ್ತೆ, ಫೈಟ್ ಕಮ್ಮಿ ಮಾಡಿಬಿಡೋಣ. ಈ ಥರ ಎಲ್ಲ ಕಮ್ಮಿ ಮಾಡ್ಕೊತ ಕತೆ ಅಂತ ಕೂತ್ಕೊಳ್ತಾ ಅವ್ರಿಗೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ನ ನಾವು ಕಟ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಏನಾಗ್ತಿದೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ. ಅದರಿಂದ ಏನಾಗಿದೆ ತೊಂದರೆ. ಇದ್ರ ಹೊಣೆ ಯಾರು ಹೊರಬೇಕು? ಯಾರು ಇದು ಕಟ್ ಮಾಡ್ತಾ ಬಂದಿರೋರು ಯಾರು? ನಿರ್ದೇಶಕರು ಸರ್. ಏನಕ್ಕೆ ನಿರ್ದೇಶಕರು ಕಟ್ ಮಾಡಿದ್ದಾರೆ ಅಂತಂದರೆ, ನಿರ್ಮಾಪಕರಿಗೆ ಅವರು ಒಂದು ಬಜೆಟ್ ಅಂತ ಕೊಡ್ತಾರೆ, ಆ ಬಜೆಟಲ್ಲೇ ಸಿನಿಮಾ ಮಾಡಬೇಕು. ಇದನ್ನು ನಾವು ಕ್ಯಾರಿ ಮಾಡೋದಕ್ಕಾಗಲ್ಲ. ಅದರಿಂದ ಏನಾಗುತ್ತೆ, ಕತೆ ಮೇಲೆ ಫೋಕಸ್ ಮಾಡಿ ಏನಾಗಿದೆ, ಇವನ್ನೆಲ್ಲ ಅಂದರೆ ಖರ್ಚು ಜಾಸ್ತಿ ಎಲ್ಲಾಗುತ್ತೆ ಅದನ್ನೆಲ್ಲ ಕಮ್ಮಿ ಮಾಡ್ಕೊತಾ ಬರೋಣ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ಬಿಟ್ಟಿದ್ದಾರೆ, ಈ ಥರ ಕತೆ ಮೇಲೆ ಕುತ್ಕೊಂಡು ಬಂದ್ಬಿಟ್ಟಿದ್ದಾರೆ ಪ್ರತಿಯೊಂದು. ಈ ಲ್ಯಾಕ್ ಆಫ್ ಬಜೆಟ್ಟು, ಅದಕ್ಕೋಸ್ಕರ ನಿರ್ದೇಶಕರೇ ಇದನ್ನ ಕಟ್ ಮಾಡ್ಕೊಂಬರ್ತಾರೆ. ಅಂದರೆ ನಾನು ಲ್ಯಾಕ್ ಆಫ್ ಬಜೆಟ್ ಅನ್ನೋದಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ, ನಿರ್ದೇಶಕರ ತಪ್ಪು ಎಲ್ಲಿದೆ ಇಲ್ಲಿ ಅಂತಂದರೆ, ಫಸ್ಟೇ ಬಜೆಟ್ ಮಾಡ್ತಿರಲ್ಲ, ಬಜೆಟ್ ಮಾಡಿದಾಗ ಇದನ್ನೆಲ್ಲ ಯಾಕೆ ಕೌಂಟ್ ಮಾಡಿರಲ್ಲ, ಯಾಕೆ ಪ್ರೊಡ್ಯೂಸರ್ಗೆ ಎಜುಕೇಟ್ ಮಾಡಿರಲ್ಲ? ನಿಮ್ಮ ಪ್ರಾಬ್ಲಮ್ ಏನು ಅಂದರೆ, ನಿಮ್ಮದು ಅಂತಲ್ಲ, ಯಾರೇ ಡೈರೆಕ್ಷನ್ ಮಾಡಬೇಕು ಅನ್ನೋರ್ದು ಪ್ರಾಬ್ಲಮ್ ಏನಿರುತ್ತೆ ಅಂತಂದರೆ, ಸದ್ಯ ಒಂದು ಸಿನಿಮಾ ಮಾಡಿಬಿಡಬೇಕು ಅನ್ನೋ ಆ ಪರಿಸ್ಥಿತಿಯಿಂದ ಆಚೆ ಬರಬೇಕು. ಯಾಕೆಂದರೆ ಆ ಸದ್ಯ ಒಂದು ಸಿನಿಮಾ ಮಾಡಿಬಿಡ್ಬೇಕು ಅನ್ನೋದ್ರಿಂದ ಅಲ್ಲಿ ತುಂಬ ಜನಕ್ಕೆ ಹೊಡ್ತಾ, ಅಂದರೆ ನಿಮ್ಮ ಡೈರೆಕ್ಷನ್ ನಿಮಗೂ ಹೊಡ್ತಾನೆ. ಯಾಕೆಂದರೆ ನಿಮ್ಗೆ ಅಲ್ಲಿ ಬಜೆಟ್ ಕಟ್ ಮಾಡ್ತೀರಾ, ಲೇಟ್ರಾನು ಇಲ್ಲೊಂದು ಬಜೆಟ್ ಹೇಳಿರ್ತೀರಾ, ಆ ಬಜೆಟ್ ಅಲ್ಲಿಗಾಗಲ್ಲ, ಅವಾಗ ಅದನ್ನ ಕಟ್ ಮಾಡ್ತೀರಾ. ನೀವೇ ಹೇಳ್ದಂಗೆ ಸಾಂಗಲ್ಲಿ ಇರೋಂಥ ಕ್ಯಾರೆಕ್ಟರ್ಗಳನ್ನ ಕಟ್ ಮಾಡ್ತೀರಾ, ಇನ್ನೊಂದು ಕಟ್ ಮಾಡ್ತೀರಾ, ಬಜೆಟ್ ಕಟ್ ಮಾಡ್ತೀರಾ, ಪ್ರಾಪರ್ಟೀಸ್ ಕಟ್ ಮಾಡ್ತೀರಾ. ಸಿನಿಮಾ ಹೆಂಗೆ ಬರಬೇಕು ಹಂಗೆ ಬರೋದಿಲ್ಲ. ಅದನ್ನು ಫಸ್ಟೇ ನಿರ್ಮಾಪಕರಿಗೆ ಕರೆಕ್ಟಾಗಿ ಹೇಳಿ ಒಂದು ಬಜೆಟು ಹಾಕಿ ಮಾಡ್ಬೋದಲ್ವಾ? ಅದು ನನ್ನ ಅನಿಸಿಕೆ. ಇನ್ನೊಂದು, ಯಾಕೆ ಆ ಬಜೆಟ್ ಹೇಳೋಕ್ಕೆ ಭಯ ಪಡ್ತಾರೆ? ಯಾಕೆ ಡ್ಯೂ ಟು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗದೇ ಇರೋದ್ರಿಂದ ಕಾರಣ ಇರ್ಬೋದು. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಪ್ರಿಪೇರ್ಡ್ ಆಗಿ ಬನ್ನಿ ಅಂತ. ಈಗ ನಿಮ್ಮನ್ನು ನಂಬಿ ಒಬ್ಬರು ಬಂಡವಾಳ ಹೂಡಬೇಕು ಅಂದರೆ ಏನೆಲ್ಲ ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ? ಅಂದರೆ ಯಾವ ಥರ ಅಂತ? ಇವಾಗ ನೀವು ಒಂದು ಸಿನಿಮಾ ಮಾಡಬೇಕು. ಇವಾಗ ನನ್ನ ಮಾಧ್ಯಮಕ್ಕೆ ಬಂದು ಕೂತಿದ್ದೀರಾ, ನನ್ನ ಚಾನಲಲ್ಲಿ ಕೂತಿದ್ದೀರಾ. ಈಗ ಕೂತಾದ್ಮೇಲೆ ಇದ್ರ ಉದ್ದೇಶ ಏನು ಅಂತ ನೋಡಿದ್ರೆ, ನಾವು ಶಂಕರ್ ಅವ್ರನ್ನ ಅಥವಾ ವಿದ್ಯುತ್ ಶ್ರೀಕರ್ ಅವ್ರನ್ನ ನೀವು ಕರ್ಕೊಂಡು ಒಂದು ಸಿನಿಮಾ ಮಾಡಿ ಅಂತ ನಾವು ಲಾಸ್ಟಲ್ಲಿ ಹೇಳ್ತೀವಿ. ಆದ್ರೂ ಒಂದು ಪ್ರೊಡ್ಯೂಸರ್ಗೆ, ಸೊ ಅವ್ರಿಗೆ ನಿಮ್ಮಲ್ಲಿ ಏನನ್ನ ನಂಬಿಕೆ ಇಟ್ಟು ಮಾಡಬೇಕು ಪ್ರೊಡ್ಯೂಸು. ಆಮೇಲೆ ನಿಮಗೆ ಇಂಥದ್ದೇ ಆದಂಥ ಬಜೆಟ್ಟು ಇರಲೇಬೇಕು ಅನ್ನೋದೇನಾದರೂ ಇದೆಯಾ, ಅಥವಾ ನೀವು ಬಜೆಟಿಂಗ್ ಹೆಂಗೆ ಮಾಡ್ತೀರಾ? ಅಂದರೆ ಅದು ನನ್ನ ಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಇವಾಗ ನಾನೊಂದು ಕತೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಯಾವ ಪೊಸಿಷನಲ್ಲಿ ಸಾಂಗ್ ಬರುತ್ತೆ, ಯಾವ ಪೊಸಿಷನಲ್ಲಿ ಫೈಟ್ ಇಟ್ಟಿದ್ದೀನಿ, ಎಷ್ಟು ಫೈಟ್ ಇದ್ದರೆ ಬೆಸ್ಟು, ಎಷ್ಟು ಸಾಂಗ್ ಇದ್ದರೆ ಜನಗಳು ಇಷ್ಟಪಡ್ತಾರೆ, ಅದನ್ನೆಲ್ಲ ನೋಡಿಕೊಂಡು ನನ್ನ ಸಿನಿಮಾ ಕಥೆಯಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ಒಂದು ಬಜೆಟ್ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಪ್ರೊಡ್ಯೂಸರು ನನಗೆ ಕತೆ ಕೇಳಿಕೊಂಡು ಒಂದು ಬಜೆಟ್ ಹೇಳಿದ ತಕ್ಷಣ ಈ ಬಜೆಟಲ್ಲಿ ಈ ಸಿನಿಮಾ ಆಗುತ್ತೇನಪ್ಪ. ಕೆಲವು ಪ್ರೊಡ್ಯೂಸರ್ಸ್ಗಳು ನೀವು ಏನಂತೀರೋ ಏನೋ ಗೊತ್ತಿಲ್ಲ, ಸರ್ ಒಂದು ಕತೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಒಂದಿಷ್ಟು ಬಜೆಟ್ ಆಗುತ್ತೆ ಸರ್ ಅಂತ ಪ್ರೊಡ್ಯೂಸರ್ಗೆ ಹೇಳಿದ್ರೆ, ಆ ಬಜೆಟಲ್ಲಿ ಸಿನಿಮಾ ಮಾಡ್ಬೋದೇನೋ? ಸಿನಿಮಾ ಬಜೆಟ್ ಆಗಲ್ವಲ್ಲ ಅಷ್ಟರಲ್ಲಿ. ಎಲ್ಲ 5 ಕೋಟಿ 10 ಕೋಟಿ ಅಂತಾರೆ, ನೀನು ಇಷ್ಟರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಅಂತಿದೆಯಾ? ಸಿನಿಮಾ ಆಗುತ್ತಾ? ಎಷ್ಟರಲ್ಲಿ? 1.5 ಕೋಟಿ ಅಂತ ಅಂದ್ಕೊಳ್ಳಿ. 1.5 ಕೋಟಿಲಿ ನಾನು ಸಿನಿಮಾ ಮಾಡ್ತೀನಿ ಅನ್ನೋರೇ ಹೇಳ್ತಾರೆ ಈ ಥರ. 1.5 ಕೋಟಿಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಒಂದಿಬ್ಬರು ಪ್ರೊಡ್ಯೂಸರು ನನ್ನ ಹತ್ರ ಡಿಸ್ಕಷನ್ ಮಾಡಿರೋ ಪ್ರಕಾರ 1.5 ಎಲ್ಲ ಆಗುತ್ತೆ ಸಿನಿಮಾ ಈಗಿರೋ ಪರಿಸ್ಥಿತಿಗೆ. 5 ಕೋಟಿ 6 ಕೋಟಿ ಬೇಕು,
5 ಕೋಟಿ 6 ಕೋಟಿ ಮಾಡಿದ್ರು ಸಿನಿಮಾ ಚೆನ್ನಾಗಿ ಮಾಡೋಕ್ಕಾಯ್ತಾ ಇಲ್ಲ, ನೀನು 1.5 ಮುಗಿಸ್ತೀನಿ ಅಂತ ಅಂತಿದ್ಯಾ, ಎಲ್ಲ ಸಾಧ್ಯ ಅದು ಹಂಗೆ ಹಿಂಗೆ ಅಂತ ಅವ್ರುಗಳೇ ಡಿಸೈಡ್ ಮಾಡಿಬಿಟ್ಟು ನಮ್ಮನ್ನ ದೂರ ಮಾಡಿಬಿಡ್ತಾರೆ. ದೂರ ಯಾಕೆ ಮಾಡ್ತಾರೆ ಹೇಳಿ, ಅವ್ರಿಗೆ 5-6 ಕೋಟಿನೇ ಕೊಡಿ ಅಂತ ಮಾಡ್ತಾರೇನೋ ನೋಡೋಣ. 5-6 ಕೋಟಿ ಅಂದರೆ ಅಷ್ಟು ಇದಿಲ್ವಲ್ಲ, ಯಾಕಂದರೆ ನಮಗೆ ಫಸ್ಟ್ ಟೈಮು ಸಿನಿಮಾ ಮಾಡ್ತಾ ಇರೋದ್ರಿಂದ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅವ್ರು. ಯಾಕಂದರೆ ಒಂದು ಸಿನಿಮಾ ಮಾಡಿ ಅವರು ಆ್ಯಕ್ಚುಲಿ ರೆಡಿ ಆಗಿತ್ತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗೆ ಅವ್ರ ನಂಬಿಕೆ ಅಂದರೆ ನೀವು ಯಾರ ಹತ್ರ ಇದ್ರೋ ಅವ್ರು ನಿಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ ಹೊರತು ಇದರಲ್ಲಿ ಯಾವುದು ಸತ್ಯ ಅಲ್ಲ. 1.5 ಕೋಟಿಲಿ ಸಿನಿಮಾ ಮಾಡೋಕ್ಕಾಗಲ್ಲ, 5-6 ಕೋಟಿ ಬೇಕೇ ಬೇಕು ಅಂತ ಹೇಳಿ ಆಮೇಲೆ ನೀವು ಫಸ್ಟ್ ಟೈಮರು ನಿಮ್ಮ ಮೇಲೆ ಹೆಂಗೆ 5-6 ಕೋಟಿ ಹಾಕೋದು ಅಂದರೆ ಅದು ಸುಳ್ಳು, ಅದು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಆ್ಯಕ್ಚುಲಿ ಅದಕ್ಕೆ ಯಾವುದೇ ಅಂಥದ್ದನ್ನ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಯಾಕೆಂದರೆ 1.5 ಕೋಟಿಲಿ ನಾನು ಮಾಡಿಕೊಡ್ತೀನಿ ಅಂತ ನೀವು ಹೇಳಿದಾಗ ಆ 1.5 ಕೋಟಿಲಿ ಏನೆಲ್ಲ ಮಾಡ್ತೀರಾ ಅಂತ ಕೇಳೋ ವ್ಯಕ್ತಿ ಆದರೆ ಅವ್ನು ಕರೆಕ್ಟಾಗಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಮ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ನಾನು ಇವತ್ತು ಹೇಳೋ ಪ್ರಕಾರ, ನಾನು ನೋಡಿರುವಂಥ ಸಿನಿಮಾ ಇಂಡಸ್ಟ್ರಿ ಪ್ರಕಾರ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 1.5 ಕೋಟಿ ಹಾಕಿ ಸಿನಿಮಾ ಮಾಡಿದ್ರೂ ಕೂಡ ತುಂಬ ಕಷ್ಟ ಇದೆ ರಿಕವರ್ ಮಾಡೋಕ್ಕೆ ಅಂತ ನೀವೇನು ಹೇಳ್ತೀರಾ? ಸರ್, ಒಳ್ಳೆ ಸಿನಿಮಾ ಕೊಟ್ಟರೆ ನೀವು 1.5 ಕೋಟಿ ಹಾಕಿದಿರೋ 5 ಕೋಟಿ ಹಾಕಿದಿರೋ ಯಾರೂ ಜನ ಕೇಳಲ್ಲ ಸರ್. ಒಳ್ಳೆ ಸಿನಿಮಾ ಮಾಡ್ತು ಅಂತ ಹೇಳಿದ್ರೆ ಬಾಯಿಂದ ಬಾಯಿಗೆ ಹರಡಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಆಮೇಲೆ ಅವ್ರಿಗೆ ಒಂದು ಏನು ಹೇಳ್ತಾರೆ, ಅದು ಒಂಥರ ಫ್ರೀ ಬೇಕು ಅವ್ರಿಗೆ. ಒಂಥರ ಪ್ರೆಷರಲ್ಲಿದ್ದಾರೆ ಪ್ರತಿಯೊಬ್ಬರು, EMI ಅದು ಇದಂಥ ಪ್ರೆಷರಲ್ಲಿದ್ದಾರೆ. ಅವ್ರಿಗೆ ಫ್ರೀನೆಸ್ ಬೇಕು. ಆ ಫ್ರೀನೆಸ್ನ ಹುಡ್ಕೋದು ಎಲ್ಲಿ, ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ಸಿನಿಮಾದೊಳಗಡೆ ಬಂದರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅನ್ನೋದೊಂದು ಅವ್ರ ಮೈಂಡ್ ಸೆಟ್ ಇದೆ. ಬಟ್ ಇದೇ ಥರ ಸಿನಿಮಾ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅವರು. ಅದರಿಂದ ಅವ್ರನ್ನ ಹೊರಗಡೆ ಕರ್ಕೊಬಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೆ ಸುಮಾರು ಉದಾಹರಣೆಗಳು ಕಣ್ಣೆದುರುಗಡೆ ಸಿಗುತ್ತವೆ. ಈಗ ರೀಸೆಂಟಾಗಿ ಒಂದು ಬಂತು ಸಿನಿಮಾ, ಅದು ನೋಡಿದ್ರೆ ಅದು ಒಳ್ಳೆ ಬಜೆಟ್ ಸಂಪಾದನೆ ಮಾಡ್ತು ಅಂದರೆ ಅವ್ರಿಗೇನು ಸಿನಿಮಾ ಪೂರ ನೋಡಿದ್ರು, ಎಂಜಾಯ್ಮೆಂಟ್ ಮಾಡಿದ್ರು, ಖುಷಿ ಪಟ್ಟರು, ನಕ್ಕರು, ಅವೆಲ್ಲ ಸಿಕ್ತು, ಸಿನಿಮಾ ಗೆಲ್ಸಿದ್ರು. ಅವರಿಂದ ಅವರೇ ಬಾಯಿಂದ ಬಾಯೇ ಹರಡಿ. ಯಾಕಂದ್ರೆ ನಾನು ಕಂಡ ಪ್ರಕಾರ ತಿಥಿ ಅನ್ನೋ ಸಿನಿಮಾ ಅದು ಪೇಪರಲ್ಲಿ ಎಲ್ಲೂ ಇಲ್ಲವೇ ಇರಲಿಲ್ಲ. ತಿಥಿ ಅನ್ನೋ ಸಿನಿಮಾ ಪೇಪರಲ್ಲಿ ಎಲ್ಲೂ ಆ್ಯಡೇ ಬಂದಿರಲಿಲ್ಲ. ಆದ್ರೂ ಕೂಡ ಪೇಪರಲ್ಲಿ ಆ್ಯಡು ನೋಡಿದಿರೋ ಕೂಡ ಮಂಡ್ಯದಲ್ಲಿ ಎಲ್ಲೋ ಒಂದು ಕಡೆ ಜಾಗದಲ್ಲಿ ತಿಥಿ ಏನೋ ಸಿನಿಮಾ ಬಂದಿದೆ ಅಂತ ಕಣೋ, ಚೆನ್ನಾಗಿದೆ ಅಂತ ಕಣೋ, ಸಿನಿಮಾ ಸೂಪರ್ ಆಗಿದೆ ಅಂತ ಕಣೋ. ನನಗೆ ಅದಾದಮೇಲೆ ನಾನು ಪೇಪರ್ನ ತೆಗೆಸ್ಕೊಂಡು ನೋಡಿದ್ದೀನಿ. ಥಿಯೇಟ್ರಲ್ಲಿ ಇದ್ದಿದ್ದು ಬರೀ 7 ಥಿಯೇಟ್ರು, ಪೇಪರಲ್ಲಿ ಇದ್ದಿದ್ದು 7 ಥಿಯೇಟ್ರು. ಬಟ್ ಮಂಡ್ಯದಲ್ಲಿ ಎಲ್ಲೋ ಒಬ್ಬರು ಬಾಯಲ್ಲಿ ತಿಥಿ ಅನ್ನೋ ಸಿನಿಮಾ ಓಡಾಡ್ತಿದೆ ಅಂತಂದರೆ ಅವ್ರಿಗೆ ಎಷ್ಟು ಮೈಂಡ್ ಡಿಸ್ಟರ್ಬ್ ಮಾಡಿದೆ ಅದು ನೋಡಬೇಕು ಅಂತ. ಅವ್ರ ಬಾಯಿಂದ ಇನ್ನು ಎಷ್ಟು ಜನಕ್ಕೆ ಹೋಗಿರುತ್ತೆ ಅದು ಸಿನಿಮಾ. ಇದೇ ರೀತಿ 3-4 ಸಿನಿಮಾಗಳಾಗಿದ್ದಾವೆ. ಬಟ್ ಇಲ್ಲಿ ನಮ್ಮ ಉದ್ದೇಶ ಒಂದೇ ಆಗಿರಬೇಕು, ಚೆನ್ನಾಗಿರೋ ಸಿನಿಮಾ ನಾವು ಮಾಡಬೇಕು, ಜನಗಳು ಏನು ಕೇಳ್ತಿದ್ದಾರೆ ಅದನ್ನು ನಾವು ಕೊಡಬೇಕು. ಇದಿಷ್ಟು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ರೆ 100% ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಚೆನ್ನಾಗಿರೋ ಸಿನಿಮಾ ಅಂದರೆ ನಿಮ್ಮ ಪ್ರಕಾರ ಏನು, ಜನಗಳು ಏನು ಕೇಳ್ತಿದ್ದಾರೆ ಇವತ್ತಿನ ದಿನ? ಸರ್, ಚೆನ್ನಾಗಿರೋ ಸಿನಿಮಾ ಅಂತಂದರೆ ಅವ್ರಿಗೆ ಪ್ರತಿಯೊಂದು ಎಲಿಮೆಂಟ್ಸು ಬೇಕು ಸರ್. ಕಾಮಿಡಿ ಬೇಕು, ಸಸ್ಪೆನ್ಸ್ ಬೇಕು ಒಂದೇ ಸಿನಿಮಾದಲ್ಲೇ. ಆಮೇಲೆ ಮಾಸ್ ಎಲಿಮೆಂಟ್ಸು, ಫೈಟ್ಗಳು ಚೆನ್ನಾಗಿರಬೇಕು. ಅವರು ಕೆಲವರು ಅಂದರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಇಷ್ಟಪಡ್ತಿರ್ತಾರೆ ಸರ್. ಯಾಕಂದರೆ ಒಬ್ರಿಗೆ ಸಾಂಗ್ ಕಂಡ್ರೆ ತುಂಬ ಇಷ್ಟ. ಒಂದೇ ಒಂದು ಸಾಂಗಿಂದ ಸಿನಿಮಾ ಗೆದ್ದಿರೋ ಇತಿಹಾಸಗಳಿದ್ದಾವೆ. ಆಮೇಲೆ ಫೈಟ್ಗಳನ್ನ ನೋಡಿ ಸಿನಿಮಾ ಗೆದ್ದಿರೋವಂಥವಿದ್ದಾವೆ. ಆಮೇಲೆ ಬರೀ ಸ್ಟೋರಿಲೇ ಸಿನಿಮಾ ಗೆದ್ದಿರೋವಂಥವಿದ್ದಾವೆ. ಸಾಂಗು ಫೈಟು ಏನೂ ಇಲ್ದಿರಾನೆ ಸ್ಟೋರಿಲೇ ಗೆದ್ದಿರೋಂಥ ಸಿನಿಮಾಗಳಿದ್ದಾವೆ. ಬಟ್ ಎಲ್ಲ ಎಲಿಮೆಂಟ್ಸು ನಾವು ಕ್ಲೀನಾಗಿ ನೋಡ್ಕೊಂಡು ಇಟ್ಕೊಂಡು ಚಿತ್ರಕಥೆಯಲ್ಲಿ ಇಟ್ಕೊಂಡು ಕ್ಲೈಮ್ಯಾಕ್ಸ್ನ ಕ್ಲೀನಾಗಿ ಸಸ್ಪೆನ್ಸ್ ಆಗಿ ಕ್ಲೈಮ್ಯಾಕ್ಸ್ ತೊಗೊಂಡೋಯ್ತು ಅಂತ ಹೇಳಿದ್ರೆ ಎಲ್ಲೂ ಬೋರ್ ಆಗದಿರೋ ಸಿನಿಮಾ ಮಾಡಿದ್ರೆ ಜನಕ್ಕೆ ಸಿನಿಮಾ ಇಷ್ಟ ಆಗುತ್ತೆ. ಬಟ್ ಅದು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ಅಂದರೆ ಒಬ್ಬರು ಜನಗಳ ಅಭಿಪ್ರಾಯ ನಾವು ಮೊಬೈಲಲ್ಲಿ ಇದರಲ್ಲಿ ನೋಡಬಾರ್ದು. ಒಬ್ಬ ನಿರ್ದೇಶಕ ಆದವರು ಥಿಯೇಟ್ರಿಗೆ ಹೋಗಿ ಜನಗಳ ಮಧ್ಯದಲ್ಲೇ ಕೂತ್ಕೊಂಡು ಸಿನಿಮಾ ನೋಡಿಕೊಂಡು ಥಿಯೇಟ್ರಿಂದ ಹೊರಗಡೆ ಬರೋವಾಗ ಜನಗಳು ಮಾತಾಡ್ತಾರೆ ಏನಂತ, ಮಗ ಅದು 3ನೇ ಸೀನ್ ಇತ್ತಲ್ಲ, ಹೀರೋ ಜೊತೆಲಿ ಇದು ಮಾಡೋದು ಸಖತ್ತಾಗಿತ್ತು ಕಣೋ ಸೀನದು. ಆಮೇಲೆ ಸಾಂಗ್ಗಳೆಲ್ಲ ಸೂಪರಾಗಿ ಮಾಡಿದ್ದಾರೆ ಕಣೋ ಸಿನಿಮಾದಲ್ಲಿ, ಫೈಟ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಮಗ ಅಂತ ಮಾತಾಡ್ತಿರ್ತಾರೆ ಥಿಯೇಟ್ರಿಂದ ಹೊರಗಡೆ ಬರೋವಾಗ. ನಿಮಗೆ ಅದನ್ನು ನೋಡಿದ್ರೆ ಜನಗಳು ಯಾವ ಥರ ಸಿನಿಮಾಗಳನ್ನ ಇಷ್ಟಪಡ್ತಿದ್ದಾರೆ, ಯಾವ ಥರ ನಾವು ಕತೆ ಮಾಡಿದ್ರೆ ಜನಗಳಿಗೆ ಮೆಚ್ಚಿಸ್ಬೋದು ಸಿನಿಮಾನ ಅನ್ನೋ ಒಂದು ನಾಲೆಡ್ಜ್ ಬರುತ್ತೆ. ಯಾಕಂದರೆ ಇಲ್ಲಿವರೆಗೂ ಪ್ರತಿಯೊಂದು ಸಿನಿಮಾಗಳನ್ನೂ ಕೂಡ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿಕೊಂಡು ಅವ್ರ ಮಧ್ಯದಲ್ಲೇ ಕೂತ್ಕೊಂಡು ಕತೆಗಳನ್ನ ಬರ್ಕೊಂಡು ನಾನು ಇದು ಮಾಡಿರೋದು. ಅದರಿಂದ ಒಂದು ನನಗೆ ಕಾನ್ಫಿಡೆನ್ಸ್ ಜಾಸ್ತಿ. ಒಳ್ಳೆ ಸಿನಿಮಾ ನಾನು ಕೊಡಬಲ್ಲೆ ಜನಗಳಿಗೆ, ಜನಗಳು ಯಾವ ಥರ ಇಷ್ಟಪಡ್ತಿದ್ದಾರೆ ಆ ಥರ ಸಿನಿಮಾ ನಾನು ಕೊಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸು ನನಗೆ ಅವ್ರ ಮಧ್ಯ ಸಿನಿಮಾ ನೋಡಿರೋದಕ್ಕೆ ನನಗೆ ಬಂದಿರೋದು. ಈಗ ಈ ಒಂದು ಎಪಿಸೋಡ್ನ ನೋಡಿದ ಮೇಲೆ ನಿರ್ಮಾಪಕರು ಬಂದು ನಿಮ್ಮ ಹತ್ರ ಯಾವ ಕತೆ ಇದೆ, ಅದಕ್ಕೆ ಎಷ್ಟು ಬಜೆಟ್ಟು ಅಂತ ಕೇಳಬೇಕಾ, ಅಥವಾ ನನ್ನ ಹತ್ರ ಇಷ್ಟು ದುಡ್ಡಿದೆ ಇದಕ್ಕೆ ಸಿನಿಮಾ ಮಾಡ್ಬೋದಾ, ಅಂದರೆ ಯಾವುದಕ್ಕೆ ಒಪ್ತೀರಾ ಸರ್? ಅಂದರೆ ಇವಾಗ ನನ್ನ ಹತ್ರ ಒಂದು ಕತೆ ಇದೆ, ನನ್ನ ಕತೆಗೆ ಒಂದಿಷ್ಟು ಬಜೆಟ್ ಆಗುತ್ತೆ ಸರ್, ಅದಕ್ಕೆ ನೀವು ಹೊಂದಾಣಿಕೆ ಆದರೆ
ನಾನು ಸಿನಿಮಾ ಮಾಡ್ಕೊಡ್ತೀನಿ ಸರ್, ನೀವು ಕೂಡ ಇಷ್ಟೇ ಬಜೆಟಿಗೆ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಸರ್ ಅಂತಲೇ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಅವರು ಸಿನಿಮಾಗೆ ದುಡ್ಡು ಹಾಕಿರೋದು ನನಗೂ ಏನಾದರೂ ರಿಟರ್ನ್ ಬರಲಿ ಅನ್ನೋ ಉದ್ದೇಶಕ್ಕೆ ಹಾಕಿರ್ತಾರೆ. ಯಾಕಂದರೆ ಆ ಥರ ಎಲಿಮೆಂಟ್ಸ್ ಎಲ್ಲ ನೋಡಿಕೊಂಡು ನಾವು ಕತೆ ಬರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅವರ ಒಂದು ಬಜೆಟ್ಗೆ ನಾವು ಸಿನಿಮಾ ಕಥೆನ ಬರೆಯೋಕೆ ಹೋಯ್ತು ಅಂತ ಹೇಳಿದ್ರೆ ಅದರಲ್ಲಿ ಬೇಕಾಗಿರೋ ಎಲಿಮೆಂಟ್ಸ್ನ ನಾವು ತುರ್ಕೋದಕ್ಕಾಗಲ್ಲ, ಅಂದರೆ ಸೇರಿಸೋದಕ್ಕಾಗಲ್ಲ. ಅದರಿಂದ ನಮಗೆ ಅದ್ರ ಬಗ್ಗೆ ನಂಬಿಕೆ ಕೊಡೋದಕ್ಕಾಗಲ್ಲ. ನಾವು ಅಂದ್ಕೊಂಡಿರೋ ಕತೆಗೆ ಒಂದು ಬಜೆಟ್ ಏನಿದೆ ಆ ಬಜೆಟ್ ಏನೋ ಸಿಕ್ತು ಅಂತ ಹೇಳಿದ್ರೆ ಆ ಸಿನಿಮಾಗೆ, ಅಂದರೆ ಇದರಲ್ಲೂ ಆದಷ್ಟು ಕಮ್ಮಿ ಮಾಡಿ ಸಿನಿಮಾ ಮಾಡೋಣ. ಬಜೆಟ್ಟು ನಾವು ಹೇಳಿರೋ ಬಜೆಟ್ಗಿಂತನೂ ಆದಷ್ಟು ಎಲ್ಲೆಲ್ಲಿ ಉಳ್ಸೋಕ್ಕೆ ಸಾಧ್ಯನೋ ಪ್ರೊಡ್ಯೂಸರ್ಗಳೆಲ್ಲ ಉಳಿಸಿ ಸಿನಿಮಾ ಮಾಡಿಕೊಡೋಣ. ಬಟ್ ಏನು ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಅಂತೂ ಮಾಡಿಕೊಡ್ಬೋದು. ಈ ಥರ ಬಂತು ಅಂತ ಹೇಳಿದ್ರೆ ಆ ಥರ ಆದರೆ ತುಂಬ ಕಷ್ಟ ಆಗುತ್ತೆ ಸಿನಿಮಾ ಮಾಡೋದು. ಬಟ್ ಇವತ್ತಿನ ದಿನ ಥಿಯೇಟ್ರಿಕಲ್ಲಲ್ಲಿ ಲಾಭ ಇಲ್ಲ, ಕನ್ನಡ ಸಿನಿಮಾಗೆ OTT ತೊಗೋತಾ ಇಲ್ಲ, ಸ್ಯಾಟಲೈಟ್ಸ್ ತೊಗೋತಾ ಇಲ್ಲ ಅನ್ನೋ ಟೈಮಲ್ಲಿ ಯಾವ ನಂಬಿಕೆ ಮೇಲೆ ಅವರು ಬಿಸ್ನೆಸ್ ಮಾಡಬೇಕು ಅಥವಾ ಬಂಡವಾಳ ಹೂಡಬೇಕು? ಮತ್ತೆ ಸರ್ ನಾನು ಅದೇ ಹೇಳೋದು, ಏನಂದರೆ ಒಳ್ಳೆ ಸಿನಿಮಾನೇ ಅದನ್ನೆಲ್ಲ ಕೊಡಿಸುತ್ತೆ. ಅಂದರೆ ನೀವು ಹೇಳೋದ ಪ್ರಕಾರ ಕಂಟೆಂಟ್ ಈಸ್ ಆಲ್ ಅಬೌಟ್ ಇಟ್, ಕಂಟೆಂಟ್ ಸಿನಿಮಾ ಮಾಡಬೇಕು. ಸೊ ಇವಾಗ ವಿದ್ಯುತ್ ಶ್ರೀಕರ್ ಅವ್ರನ್ನ ಸಂಪರ್ಕ ಮಾಡಿದ್ರೆ ಯಾರಾದರೂ ಅವ್ರಿಗೆ ನೀವು ಕಂಟೆಂಟ್ ಡಿಸೈಡ್ ಮಾಡಿ ಕೊಡ್ತೀರಾ, ಅದಕ್ಕಾಗುವಂಥ ಬಜೆಟ್ ಹೇಳ್ತೀರಾ, ಅವರು ಇಷ್ಟಪಟ್ಟರೆ ಸಿನಿಮಾಗೆ ಆ ಬಜೆಟ್ಗೆ ಓಕೆ ಆದರೆ ಅವ್ರಿಗೆ ಒಂದು ನಿಮ್ಮ ಮೇಲೆ ನಂಬಿಕೆ ಬಂದರೆ ಸಿನಿಮಾನ ಮಾಡ್ಬೋದು, ಮುಂದುವರಿಸ್ಬೋದು. ಸೊ ಅನ್ನದಾತ ಸುಖೀಭವ ಚಾನಲ್ಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ, ಮಾಡಿದ್ದೀರಾ, ಎಲ್ಲ ಆಯಿತು. ಇನ್ನೇನಾದರೂ ನೀವು ಪ್ರೇಕ್ಷಕರಿಗಾಗಿರ್ಬೋದು ಅಥವಾ ಮುಂಬರುವಂಥ ಪ್ರೊಡ್ಯೂಸರ್ಗಾಗಿರ್ಬೋದು ಏನಾದರೂ ಕೇಳ್ಕೋಬೇಕು ಅನ್ನೋದ್ರ ಈ ಮೂಲಕ ಕೇಳ್ಕೊಬೋದು. ಸರ್ ನಾನು ಹೇಳೋದೇನು ಅಂತಂದರೆ ಪ್ರತಿಯೊಬ್ಬರು ಇವಾಗ ನಾನು ಸಿನಿಮಾ ಮಾಡಿದ್ರು ಕೂಡ ಆ ಸಿನಿಮಾ ಯಶಸ್ವಿಯಾಗಿ ಓಡ್ತು ಅಂತಂದರೆ ಅವ್ರಿಗೆ ಪ್ರೊಡ್ಯೂಸರ್ಗೆ ಹಾಕಿರೋ ದುಡ್ಡಿಗಿಂತನೂ ಸ್ವಲ್ಪ ಅತಿ ಹೆಚ್ಚು ದುಡ್ಡು ಬಂತು ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲೆಲ್ಲಿ ಥಿಯೇಟ್ರ್ಗಳ ಕಮ್ಮಿ ಇದೆಯೋ ಅಷ್ಟು ಥಿಯೇಟ್ರ್ಗಳನ್ನ ಅಂದರೆ ಜಾಸ್ತಿ ಹೆಚ್ಚಿಸೋದಕ್ಕೆ ಆಲ್ಮೋಸ್ಟು ಪ್ರಯತ್ನ ಪಟ್ಟರೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಜನಗಳಿಗೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಯಾರು ಸಿನಿಮಾ ನೋಡ್ತಾ ಇಲ್ಲ ಅಂತ ಅಂತಿದ್ದಾರೋ ಬನ್ನಿ, ಬೇಕಾದರೆ ಥಿಯೇಟ್ರ್ಗಳು ಇಲ್ದಿರೋ ಜಾಗದಲ್ಲಿ ಊರಲ್ಲಿ ಹೋಗಿ ನೋಡಿ, ಅವ್ರನ್ನೇ ಒಂದು ವಿಚಾರಿಸಿ, ನೋಡಿ ಸರ್ ಇಲ್ಲಿ ಥಿಯೇಟ್ರ್ ಇಲ್ಲ, ನಾವು ಬಂದು ಹೆಂಗೆ ಸಿನಿಮಾ ನೋಡೋದು, ಅಷ್ಟು ದೂರ ಹೋಗಬೇಕು, ಇಷ್ಟು ದೂರ ಹೋಗಬೇಕು, ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಮಗೂ ಕೆಲಸ ಕಾರ್ಯಗಳಿರ್ತವೆ, ಆ ಥರನೇ ಮಾತಾಡ್ತಾರೆ ಹೊರತು ಸಿನಿಮಾ ನೋಡಲ್ಲ ಅಂತ ಯಾರೂ ಹೇಳಲ್ಲ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಸಿನಿಮಾ ಚೆನ್ನಾಗಿ ಯಶಸ್ವಿಯಾಗಿ ಓಡ್ತು ಅಂತ ಹೇಳಿದ್ರೆ ಬಟ್ ಥಿಯೇಟ್ರ್ ಕಟ್ಟೋದಕ್ಕೆ ಒಂದು ಗಮನ ಕೊಡಿ. ಥಿಯೇಟ್ರ್ಗಳನ್ನ ಅಟ್ಲೀಸ್ಟು 1000 ಸೀಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅದರಲ್ಲಿ 300 ಸೀಟ್ ಇದ್ದರೂ ತೊಂದರೆ ಇಲ್ಲ, ಥಿಯೇಟ್ರ್ಗಳು ಕಟ್ಟಿ ಜನಗಳಿಗೆ ಥಿಯೇಟ್ರಿಗೆ ಬರೋದಕ್ಕೆ ಒಂದು ಅವಕಾಶನ ನೀವುಗಳೇ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ತನಕ ಬಂದು ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಈ ಒಂದು ಸಂಚಿಕೆಯನ್ನು ನೋಡಿದ್ದೀರಾ. ಇದರಲ್ಲಿ ಯಾರೇ ಒಬ್ಬರು ನಿರ್ಮಾಪಕರು ಇರ್ಬೋದು ಅಥವಾ ನಟರಿರ್ಬೋದು, ಇನ್ನೊಬ್ರು ಇರ್ಬೋದು, ವಿದ್ಯುತ್ ಶ್ರೀಕರ್ ಮತ್ತು ಅವರ ನಿಜವಾದ ಹೆಸರು ಶಂಕರ್, ಸಿನಿಮಾಗೋಸ್ಕರ ವಿದ್ಯುತ್ ಶ್ರೀಕರ್ ಅವರ ಒಂದು ಮೊಬೈಲ್ ನಂಬರ್ ಈ ಕೆಳಗಡೆ ಕಾಣ್ತಾ ಇದೆ. ನಿಮಗೆ ಸಿನಿಮಾ ಮಾಡಿಸ್ಬೋದು ಅವ್ರ ಹತ್ರ ಅನ್ನೋಂಗಿದ್ರೆ ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೊಂದು ಸಿನಿಮಾ ಅವಕಾಶ ಕೊಡಿ. ಚೆನ್ನಾಗೇ ತಕ್ಕೊಡ್ತೀನಿ, ಸ್ಕ್ರಿಪ್ಟ್ ಇಸ್ ಮೈ ಸ್ಟ್ರೆಂತ್ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಯಾರ ಜೊತೆ ವ್ಯವಹಾರ ಮಾಡಬೇಕಾದ್ರೂ ಫಾಲೋ ದ ರೂಲ್ಸ್. ಆ ಅಗ್ರಿಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನಿಮಗೂ ಅವ್ರಿಗೂ ಹೊಂದಾಣಿಕೆ ಆಗೋ ಥರ ನೋಡಿಕೊಂಡು ಆ ನಂತರ ಹೆಜ್ಜೆ ಇಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ.